ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ಇವತ್ತೊಂದು ನಾನು ರೆಸಿಪಿ ತೋರಿಸ್ಬೇಕು. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅನ್ಬೋದು. ಹಾಗೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಆಲ್ಮೋಸ್ಟ್ ರೋಡ್ ಸೈಡ್ ಆಯಿತು. ಯಾವುದೇ ಒಂದು ಫಂಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೂ ಇದು ಸೈಡಾಗಿ ಒಂದು ಈ ರೆಸಿಪಿ ಇದ್ದೇ ಇರ್ತೈತಿ. ನಾನು ಮಾಡ್ತಾ ಇರೋದು ರೆಸಿಪಿ ಇವತ್ತು ಬಜ್ಜಿ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಮಿರ್ಚಿ ಬಜ್ಜಿ, ಕಾಂದ ಬಜ್ಜಿ, ವೆರೈಟಿ ಬಜ್ಜಿ ಕೇಳಿದ್ರಿ. ಈಗ ನಾನು ಮಾಡ್ತಾ ಇರೋದು ಬಟಾಟಿ ಬಜ್ಜಿ ನೋಡಿ. ಹಾಗೆ ಬದ್ನಿಕಾಯಿ ಬಜ್ಜಿ ಮಾಡ್ತಾರೆ, ಬಟಾಟಿ ಬಜ್ಜಿ ಮಾಡ್ತಾರೆ, ಎಲ್ಲನೂ ಮಾಡ್ತಿರ್ತಾರೆ. ಉಳ್ಳಾಗಡ್ಡಿ ಬಜ್ಜಿ ಅಂತಾರೆ. ಕಾಂದ ಬಜ್ಜಿ ಅಂದ್ರೆ ಉಳ್ಳಾಗಡ್ಡಿ ಬಜ್ಜಿ ರೀ. ಮರಾಠಿ ಒಳಗೆ ಕಾಂದ ಬಜ್ಜಿ ಅಂತಾರೆ, ಕನ್ನಡದೊಳಗೆ ಉಳ್ಳಾಗಡ್ಡಿ ಬಜ್ಜಿ ಅಂತೀವಿ ನೋಡಿರಿ. ಹಾಗೆ ಬದ್ನಿಕಾಯಿ ಬಜ್ಜಿ ಗದಗ ಸೈಡ್ ಹೋದ್ರೆ ಬದ್ನಿಕಾಯಿ ಬಜ್ಜಿ ಸ್ಪೆಷಲ್ ನೋಡಿರಿ. ಗದಗು, ದಾವಣಗೆರೆ ಈ ಕಡೆ ಸೈಡೆಲ್ಲ ಮೈಸೂರು ಬೋಂಡ ಅಂತಾರೆ. ಸುಮಾರು ವೆರೈಟಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಏನಂತೀವಿ ನಾವು ಮಿರ್ಚಿ ಬಜ್ಜಿ, ಕಾಂದ ಬಜ್ಜಿ, ಉಳ್ಳಾಗಡ್ಡಿ ಬಜ್ಜಿ ಅನ್ನೋದು ನೋಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ವಿಡಿಯೋಕ್ಕೊಂದು ಲೈಕ್ ಕೊಡಿ, ಸೇರು ಸಪೋರ್ಟು ಮಾಡಿರಿ. ಹಾಗೆ ನಿಮ್ಗೆ ಸಪೋರ್ಟು ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋಲ್ಲಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ. ಬಜ್ಜಿ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗ್ತೈತಿ ಕಮೆಂಟ್ ಮಾಡಿ. ನಿಮಗೆ ಫೇವ್ರೇಟ್ ಯಾವುದು ಡಿಶ್ ಅನ್ನೋದು ನನಗೆ ಕಮೆಂಟ್ ಮಾಡಿ. ಇದೇ ಥರ ಏನಾದರೂ ರೆಸಿಪಿ ಮಾಡಿ ತೋರಿಸ್ರಿ ಅನ್ನೋ ಕಮೆಂಟ್ ಬಂದ್ರೆ ನಾನು ಮತ್ತೆ ಟ್ರೈ ಮಾಡ್ತೀನಿ ಮಾಡೋಕ್ಕೆ ಸ್ನೇಹಿತರೆ. ಇವತ್ತು ನನ್ನ ಮಗನಿಗೋಸ್ಕರ ಕರಿ, ಹಾಗೆ ನಮ್ಮ ಕಡೆ ಕರಿಗೋಸ್ಕರ ಏನಾದರೂ ಕರಿದ ಐಟಮ್ನ ಮಾಡ್ತೀವಿ. ಚಿಕನ್ ಆದರೂ ಮಾಡ್ಬೋದು, ಮಟನ್ ಆದರೂ ಮಾಡ್ಬೋದು. ನಾನಿವಾಗ ಮಾಡ್ತಾ ಇರೋದು ಬಟಾಟಿ ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ. ಬರ್ರಿ ಇದಕ್ಕೆಲ್ಲ ಐಟಮ್ಮು ಏನೇನು ಬೇಕಂತ ತೋರಿಸ್ತೀನಿ. ಫಸ್ಟಿಗೆನ ಬಟಾಟಿ ಕಟ್ ಮಾಡ್ಕೊಂಡು ಇಟ್ಕೊಂಡು ನೋಡಿ ಸ್ನೇಹಿತರೆ. ಬಟಾಟಿ ಕಟ್ ಮಾಡಿ ಇಟ್ಕೊಂಡು ಹಾಗೆ ಕಡಲೆ ಹಿಟ್ಟು ತೊಗೋಬೇಕು. ಅಜ್ವಾನ್ ಅಂತೀವಿ, ಓಮ್ ಕಾಳು, ಎರಡು ಯಾವುದಾದ್ರೂ ಒಂದು ತೊಗೋಬೋದು ನೋಡಿ. ಎಲ್ಲವೂ ಒಂದೇ ರೀ. ಓಮ್ ಕಾಳು ಅಂದರೂ ಅಜ್ವಾನ್ಗೆ ಹಾಕ್ತೀವಿ, ಅಜ್ವಾನ್ ಅಂದರೂ ಓಮ್ ಕಾಳಿಗೆ. ಹಾಗೆ ಮಿರ್ಚಿ ಬಜ್ಜಿ ಮಾಡ್ಬೇಕಂತ ಮೆಣಸಿನ್ಕಾಯಿ ನಮ್ಮ ತೋಟದಲ್ಲಿವ ಮೆಣಸಿನ್ಕಾಯಿ ತೊಗೊಂಡು ಬಂದಿವ್ರಿ. ಇಷ್ಟು ತೊಗೊಂಡು ಬಂದು ಅವನು ಕೂಡ ಸ್ವಚ್ಛಾಗಿ ತೊಳೆದು ಇಟ್ಕೊಂಡಿನಿ ರೀ. ಈ ಕಡೆ ಬೊಗಣಿ ತೊಗೊಂಡು ಹಿಟ್ಟು ಕಲಿಸ್ಬೇಕಂತ ಅದು ಕೂಡ ಇಟ್ಕೊಂಡಿವಿ. ನಮ್ಮ ಅಂಗಡಿ ಒಳಗಡೆ ಅಜ್ವಾನು, ಜೀರಿಗೆ, ಹಾಗೆ ಜೀರಿಗೆ ಹಾಕಂಗಿಲ್ಲ ಸ್ನೇಹಿತರೆ. ಜೀರಿಗೆನೂ ಹಾಕ್ತಾರೆ ಒಬ್ಬೊಬ್ಬರ, ನಾವು ಹಾಕಂಗಿಲ್ಲ. ಇದು ಸೋಡಾ ನೋಡಿರಿ, ಬೇಕಿಂಗ್ ಸೋಡಾ ಹಾಕ್ತೀವಿ, ಅಡುಗೆ ಸೋಡಾ, ಕಡಲೆ ಹಿಟ್ಟು, ನೀರು ತೊಗೊಂಡು ಹಾಗೆ ಮಧ್ಯ ಉಳ್ಳಾಗಡ್ಡಿ ಕಟ್ ಮಾಡಿ ಯಾಕೆ ಇಟ್ಕೊಂಡಿವತ್ತ ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಮಗನಿಗೆ ಉಳ್ಳಾಗಡ್ಡಿ ಸೈಡ್ ತಿನ್ನೋಕೆ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ನಾನು ಈ ಕಡೆ ಹಿಟ್ಟು ಕಲಸಿ ಬಿಡ್ತಾಯಿದ್ದೀನಿ ಅಂದ್ರೆ ಮಕ್ಕಳು ಈ ಕಡೆ ಬಿಸಿವನ್ನ ತಿಂದರೆ ಟೇಸ್ಟ್ ಆಗ್ತೈತ್ರಿ. ಇವಾಗ ನೋಡಿ ನಾನು ಕಲಸೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಹಿಟ್ಟು. ನಮ್ಮಿಬ್ಬರಿಗೋಸ್ಕರ ಇಷ್ಟನ್ನ ಹಿಟ್ಟು ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಇದಕ್ಕೆ ಒಂಥರ ಹದ ಬರೋ ಥರನ ಹಿಟ್ಟು ಮೇನ್ ಇರೋದನ್ನು ಹಿಟ್ಟು ಕಲಸೋದ ನೋಡಿ ಸ್ನೇಹಿತರೆ. ನಾನು ಹಾಕಿರೋದು ಇವಾಗ ಸೋಡಾ ಪುಡಿ ಹಾಕಿದ್ದೀನಿ ನೋಡಿ. ಸೋಡಾ ಪುಡಿ, ಅಜ್ವಾನ್ ಏನು ಮಾಡಬೇಕು, ಕೈಯಿಂದ ಸ್ವಲ್ಪ ತಿಕ್ಬಿಟ್ಟು ಹಾಕಿದ್ರೆ ಅದ್ರ ಘಮ ಏನೈತಿ ಹಿಟ್ಟಲ್ಲೆಲ್ಲ ಬರ್ತೈತಿ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ಹಾಕಬೇಕು ಅಂತ ಅಂದಾರ ನನ್ನ ಮಗ. ಅಂದರೆ ಬಟಾಟಿ ಜಾಸ್ತಿ ಇದಾವೆ ಸ್ನೇಹಿತರೆ. ಮತ್ತು ಮೆಣಸಿನ್ಕಾಯಿ ಕೂಡ ಹಾಕಬೇಕಲ್ಲ. ಬಟಾಟಿ ಬಜ್ಜಿ ಏನೈತಿ ಮಿಕ್ಕಿದ್ರೆ ಸ್ಕೂಲಿಗೆ ಡಬ್ಬಿಗೆ ಅದು ಕಟ್ಕೊಂಡು ಹೋಗೋಕ್ಕೂ ನಡಿತೈತಿ. ಹಾಗೆ ನಾಳೆ ಅವನು ಸಾಲಿಗೆ ಹೊಂಟಾನ, ಉಳಿದ್ರೆ ಒಯ್ತಾನಂತೇಳಿ ಸ್ವಲ್ಪ ಜಾಸ್ತಿನ ಮಾಡಿದೆ ನೋಡಿ. ಇವಾಗ ಅಜ್ವಾನು ಕೈಯಿಂದನೇ ಈ ಥರ ತಿಕ್ಬಿಟ್ಟು ಹಾಕಬೇಕು. ಅಜ್ವಾನ್ ಸ್ಮೆಲ್ಲ ಹಿಟ್ಟಲ್ಲಿ ಪೂರ ಇರ್ತೈತಿ. ಜಾಸ್ತಿ ಹೊಟ್ಟೆ ಈಗ ಕರ್ದಿದ್ದ ಐಟಮ್ ತಿನ್ನೋಣ ಹೊಟ್ಟೆ ಉಬಾರಿಸಿದಂಗೆ ಇದು ಆದಂಗೆ ಆಗ್ತೈತಲ್ಲ ಸ್ನೇಹಿತರೆ. ಅಜ್ವಾನ್ ಹಾಕೋದ್ರಿಂದ ಅದು ಸೈಡ್ ಇದು ಆಗಂಗಿಲ್ಲ, ಅದಕ್ಕೆ ಟೇಸ್ಟ್ನೂ ಆಗ್ತೈತಿ, ಈ ಕಡೆ ಅಸಿಡಿಟಿ ಕೂಡ ಆಗಂಗಿಲ್ಲ ನೋಡಿ. ನಾನು ಮಧ್ಯ ಸ್ವಲ್ಪ ಮಸಾಲೆ ಖಾರದ ಪೌಡ್ರ್ ಹಾಕಾಕತ್ತೀನಿ ರೀ. ಯಾಕಂದರೆ ಬಟಾಟಿ ಬಜ್ಜಿಗೆ ಏನು ಮೆಣಸಿನ್ಕಾಯಿ ಹತ್ತಂಗಿಲ್ಲ, ಸಪ್ಪೆ ಹತ್ತೈತೆ ಅಂದ್ಕೊಂಡು ಸ್ವಲ್ಪ ಹಾಕೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿರಿ. ಸ್ವಲ್ಪ ಹಾಕಿದ್ದೆ ನೋಡಿರಿ ಈ ಥರ. ಹಾಗೆ ನಾನು ಇನ್ನೂ ಒಂದು ಐಟಮ್ ಮಾಡ್ತೀನಿ ರೀ. ಯಾಕಂದರೆ ಉಪ್ಪು ಮೇನ್ ಇರೋದೇ ಉಪ್ಪು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಬಾಯಿ ತುಂಬ ಉಪ್ಪು ಹಾಕಿದ್ರೆ ಯಾವುದೋ ಅಡುಗೆಗೂ ಕೂಡ ಸಲೀಸಾಗಿ ಮನುಷ್ಯಾಗ ಇಷ್ಟ ಆಗ್ತೈತ್ರಿ. ಉಪ್ಪು ಇಲ್ಲ, ಖಾರ ಇಲ್ಲ ಅಂದಾಗ ಯಾವುದೂ ಅಡುಗೆ ಇಷ್ಟ ಆಗಂಗಿಲ್ಲ. ಸ್ವಲ್ಪ ಮಧ್ಯ ನಾನು ಈ ಥರ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಬಜ್ಜಿ ಬ್ಯಾಟಿಂಗ್ನ ರೆಡಿ ಮಾಡಿ ಇಟ್ಕೋತೀನಿ ನೋಡಿ ಸ್ನೇಹಿತರೆ. ಒಮ್ಮೆಲೆ ಹಾಕ್ಕೊಳಕ್ಕೆ ಹೋಗಬೇಡ್ರಿ ನೀರು. ಸ್ವಲ್ಪನ ಹಾಕಿ ಅದಕ್ಕೂ ತಕ್ಕಂಗನ ಒಮ್ಮೆಲೆ ಹಾಕಿರೂ ಕೂಡ ಅಳಸಾದವು ಚಾನ್ಸ್ ಇರ್ತೈತಿ. ಮತ್ತು ಸ್ವಲ್ಪ ಹಾಕಿ ಹಿಟ್ಟು ಗಂಟು ಎಲ್ಲ ಹೊಡಿತಾರ ಕೈಯಿಂದನೇ ನಾವು ಇದು ಮಾಡಬೇಕು. ಒಬ್ಬೊಬ್ರು ಅದಕ್ಕೆ ಹಿಟ್ಟದ ಮಿಕ್ಸ್ ಮಾಡುವಂಥದ್ದು ಇದು ಇರ್ತೈತೆ ರೀ,
ಬೌಲ್ ಏನೋ ಇರ್ತಾವೆ ಕೈ ಒಳಗಡೆ ನೋಡಿದ್ದೀನಿ ನಾನು ವಿಡಿಯೋದಾಗ, ಚಮಚಗಳು ಇರ್ತಾವ್ರಿ, ಅದರಿಂದ ಕೈಯಿಂದನೇ ಕಲಿಸೋದು ಬೆಸ್ಟ್ ನೋಡಿ. ಈ ಚಮಚ ತೊಗೊಂಡು ನಾವು ಲೇಟ್ ಆಗ್ತೈತಿ. ಕೈನ ನಮ್ಮದು ಬೆಸ್ಟ್, ಯಾಕಂದ್ರೆ ನಾನು ಮಾಡೋದು ಪ್ರಕಾರನೇ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಸ್ನೇಹಿತರೆ. ಈ ಥರ ಕಲಿಸ್ಕೊಂಡು ಒಂದು 10 ನಿಮಿಷ ಮುಚ್ಚಿಟ್ಬಿಟ್ರೆ ಹದ ತಕ್ಕಂಗೆ ಬಂದೈತೆ ನೋಡಿ ಹಿಟ್ಟು. ಈ ಥರ ಬರಬೇಕ್ರಿ ಅಂತೇಳಿ ಹೇಳ್ತಾ ಇದ್ದೀನಿ ನೋಡಿ. ನಾನು ವಾಯ್ಸ್ ಓವರ ಅಲ್ಲಿ ಕೊಡೋಕ್ಕಾಗಲಿಲ್ಲ, ಯಾಕಂದ್ರೆ ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದ. ವಿಡಿಯೋ ಲೆಂತ್ ಆಗ್ತೈತೆ ಅಂದ್ಕೊಂಡು ವಿಡಿಯೋ ಮಾಡಿಬಿಟ್ಟು ಆಮೇಲೆ ವಾಯ್ಸ್ ಓವರ್ ಕೊಡತ್ತೀನಿ. ಈ ಥರ ಅದಕ್ಕೆ ಬರ್ಬೇಕು ನೋಡಿರಿ ಹಿಟ್ಟು. ಎಣ್ಣೆ ಕಾಯ್ಲಾಕಿ ಇಟ್ಕೊಂಡು ಬಟಾಟಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಅದರೊಳಗಡೆನೆ ಬಿಟ್ಬಿಟ್ಟು ಒಂದೊಂದಾಗಿ ನಾನು ಎಣ್ಣೆ ಒಳಗಡೆ ಬಿಟ್ಟು, ಎಣ್ಣೆ ಏನೈತಿ ಜಾಸ್ತಿ ಸಣ್ಣ ಉರಿಯಲ್ಲಿಟ್ಟು ಕಾಯಿಸ್ಕೋಬೇಕು ಸ್ನೇಹಿತರೆ. ಯಾಕಂದ್ರೆ ಜಾಸ್ತಿ ಇಟ್ಕೊಂಡಿವಂದ್ರೆ ಹೊತ್ತಿ ಹೋಗೋ ಚಾನ್ಸ್ ಇರ್ತೈತಿ. ಯಾಕಂದ್ರೆ ತಿಳು ಇರ್ತಾವ್ರಿ ಇವು. ದಪ್ಪ ಬಜ್ಜಿ ಆದ್ರೆ ನಡಿತೈತಿ. ಸಣ್ಣದಾಗಿ ಉರಿ ಇಟ್ಕೊಂಡು ಮೀಡಿಯಮಾಗಿ ನಾವು ಬಿಟ್ಕೋತ ಹೋದಿವಂದ್ರೆ ಮಸ್ತ್ ಬರ್ತೈತೆ ನೋಡಿ ಸ್ನೇಹಿತರೆ. ಇವಾಗ ನೋಡಿ ನಾನು ಬಿಟ್ಕೋತಾ ಇದ್ದೀನಿ ಒಂದೊಂದಾಗಿ. ಯಾವ ಥರ ಬಿಡ್ತೀನಂತ ನೋಡಿಬೇಕಾದ್ರೆ ಸ್ಲೋ ಇಡಬೇಕ್ರಿ ಎಣ್ಣೆ. ಯಾವುದೇ ಐಟಮ್ ಕರಿಬೇಕಾದ್ರೂ ಜಾಸ್ತಿ ಎಣ್ಣೆ ಇಟ್ಟಿವಂದ್ರೆ ಸೀದೋಗೋ ಚಾನ್ಸ್ ಇರ್ತೈತಿ. ಹಾಗೆ ಮಧ್ಯೆ ಎಲ್ಲ ಹಸಿದಿರ್ತೈತಿ, ಮೇಲ್ಗಡೆ ಏನೈತಿ ಎಲ್ಲ ಬೆಂದಿರೋ ಥರ ಕಾಣಿಸ್ತೈತಿ, ಕರೆ ಮಧ್ಯೆ ಹಸಿದಿರ್ತೈತಿ. ಬಟಾಟೆ ಹಾಕಿರ್ತಾರಲ್ಲ, ನಾವು ಬಟಾಟೆ ಹಾಕಿರೋದ್ರಿಂದ ನಿಧಾನವಾಗಿ ಒಂದು ಸ್ವಲ್ಪ ಕರೆದ್ರೆ ಟೇಸ್ಟ್ ಆಗ್ತಾವೆ ನೋಡಿ ಸ್ನೇಹಿತರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಲೈಕು ತುಂಬಾ ಮುಖ್ಯ. ಲೈಕ್ ಕೊಟ್ರೆ ಅಂದ್ರೆ ನಮ್ಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಆಗ್ತೈತೆ ನೋಡಿರಿ. ಮತ್ತೊಂದು ಏನಿಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಮಾಡಿ ತೋರಿಸಿದ್ದೀನಿ. ಹಾಗೆ ನಿಮ್ಗೆ ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಮಾಡೋಕ್ಕೆ ಟ್ರೈ ಮಾಡಿ ಹಾಕ್ತೀನಿ. ಯಾಕಂದ್ರೆ ನನಗೆ ಇಷ್ಟು ದಿನ ಸ್ವಲ್ಪ ನನ್ನ ಹೆಲ್ತ್ ಇಶ್ಯೂ ಆಗಿ ಸ್ವಲ್ಪ ಏನೋ ನಾನು ಮಾಡಿದರೂ ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದಿಲ್ಲ. ಅದಕ್ಕೋಸ್ಕರ ನೋಡಿ ಇನ್ಮೇಗಿಂದ ಎಲ್ಲವನ್ನೂ ಮಾಡಿ ತೋರಿಸ್ಬೇಕು ಅನ್ನೋದು ಡಿಸೈಡ್ ಆಗಿದ್ದೀನಿ. ಇನ್ನು ಟೈಲರಿಂಗ್ ವಿಡಿಯೋನೂ ಬರ್ತಾವೆ, ರೆಸಿಪಿ ವಿಡಿಯೋ ಬರ್ತಾವೆ. ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ, ನಾನು ಆ ಥರ ಒಂದೊಂದಾಗಿ ನಾನು ಕಂಪ್ಲೀಟ್ ನಿಮ್ಗೆ ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೋಡಿ ಒಂದು ಸೈಡ ಬೆಂದಾವ್ ಸ್ನೇಹಿತರೆ, ಇನ್ನೊಂದು ಸೈಡ ನಾನು ತಿರುವಿ ಹಾಕ್ಕೊಳಕತ್ತೀನಿ. ಕೆಳಗಡೆ ಕುತ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದ್ರೆ ನನ್ನ ಪೊಸಿಷನು ಈಗ ತುಂಬಾ ಇದು ಇದೆ. ರೆಗ್ಯುಲರ್ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿರ್ತೈತಿ. ಈ ರೆಸಿಪಿ ವಿಡಿಯೋ ನಿಮ್ಗೆ ಏನಾದರೂ ಒಂದು ಕಾರಣಕ್ಕೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಹೊಸಬ್ರು ಚಾನಲ್ ವಿಸಿಟ್ ಕೊಟ್ಟಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಸೂಪರ್ ಬರ್ತಾವ್ರಿ. ನಾನು ಫಸ್ಟ್ ಟೈಮ್ ರೀ ಬಟಾಟಿ ಬಜ್ಜಿ ಮಾಡ್ತಾಯಿರೋದು. ಮೊದಲು ಮಾಡ್ತಿದ್ದೆ ರೀ. ಯಾಕಂದ್ರೆ ಈಗ ಮಕ್ಕಳಿಗೆ ಅವ್ರು ಏನು ಬೇಡ್ತಾರೆ ಅದನ್ನು ನಾವು ಮಾಡಿಕೊಟ್ಟಿವಂದ್ರೆ ಖುಷಿ ಆಗ್ತಾರೆ ನೋಡ್ರಿ, ಅಷ್ಟೇ, ಮತ್ತೊಂದು ಏನಿಲ್ಲ. ಇವತ್ತು ನಾನು ಬೇರೆ ಅಡುಗೆನ ಮಾಡಬೇಕು ಅಂದ್ಕೊಂಡಿದ್ದೆ. ಅವನ್ನೆಲ್ಲೋ ಹಾಸ್ಟೆಲ್ದಲ್ಲಿ ನೋಡಿದ್ದಂಥ ಆ ಥರ ಅಡುಗೆ ಬೇಕು ಮಮ್ಮಿ ನನಗಂದ ಮಾಡಿದ್ದೀನಿ ನೋಡಿ. ಸೈಡ್ ಮೆಣಸಿನ್ಕಾಯಿ ಕೂಡ ಕರಿದು ಕೊಟ್ಟಿದ್ದೀನಿ ಅವನಿಗೆ, ತಿಂತಾಯಿದ್ದಾನೆ.